ಗುರುವೇ ಸರ್ವಲೋಕಾನಾಂ ವಿಸಜೆ ಗೌರವೋಜಿನಾಂ ಇದೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇತ್ಸ ರಘುನಾಥಾಯ ನಾಥಾಯ ಸೀತಾಯ ತೇ ನಮಃ. ನನ್ನ ಆರಾಧ್ಯ ದೇವನ ಅಂತ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ, ಸ್ಥಳ ದೇವತೆ ಅಂತ ಮಂಗಳಾದೇವಿಗೆ ನಮಸ್ಕರಿಸ್ತಾ, ಈ ಪರಮ ಪವಿತ್ರ ವೇದಿಕೆಯಲ್ಲಿ ಉಪಸ್ಥಿರತಕ್ಕಂಥ ನಮ್ಮ ಭಾಳ ಪ್ರೀತಿಯ ಶಿಷ್ಯರುಗಳಾದಂಥ ಈ ಭಾಗದ ಸಂಸದರು ಆದಂಥ ವಿಜಯ್ ಶೌಟ್ ಅವರೇ, ನಮ್ಮ ಇನ್ನೊಬ್ಬರು ಭಾಳ ಪ್ರೀತಿಯ ಶಿಷ್ಯರಂದರೆ ನಮ್ಮ ಚಾತುರ್ಮಾಸದೊಟ್ಟಿಗೆ ಭಾಳ ಕೈ ಜೋಡಿಸಿದವರು ವೇದವ್ಯಾಸರು. ವೇದವ್ಯಾಸ ಅಂತ ಹೇಳುವಾಗ ನಮಗೆ ವೇದದ ನೆನಪಾಗ್ತದೆ. ನಿರಂತರ ನಮ್ಮ ಒಂದು 2 ಚಾತುರ್ಮಾಸ ನಮ್ಮ ಧರ್ಮಸ್ಥಳದಲ್ಲಿ ಮಾಡುವಾಗ ನಿರಂತರ ಮಟ್ಟಿಗೆ ಸಂಪರ್ಕ ಇಟ್ಟವರು. ಇನ್ನೊಬ್ಬರು ನಿಮ್ಮ ದೊಡ್ಡ ಭಗೀರಥರನ್ನು ಇವತ್ತೇ ಕಂಡೆ, ನಮ್ಮ ಯಾರು ಸುಮಂತ್ ಅಲ್ವಾ, ದೊಡ್ಡ ಭಗೀರಥ ಹೆಸರು ಕೇಳಿದ್ದೆ. ಆದರೆ ಇದೇನು ಸೂಚಿಸ್ತಂತೆ, ಸಾಧನೆ ಮಾಡತಕ್ಕಂಥ ಶಕ್ತಿ ನಿಮ್ಮಲ್ಲಿ ಎಲ್ಲರಲ್ಲಿದೆ. ಆದರೆ ಆ ಬಲಿಷ್ಠವಾದಂಥ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸ್ತಕ್ಕಂಥ ನಮ್ಮ ಸಂಸದರು ಹೇಳ್ತಾರೆ, ಒಂದೊಂದು ಸಲ ಸ್ವಲ್ಪ ಅವರು ಎದುರ್ತಾರೆ, ಸ್ವಲ್ಪ ಸ್ಪೀಡ್ ತಗೊಳ್ಳೋದಿಲ್ಲ ಅಂತಂದರೆ, ನಿಮ್ಮಲ್ಲಿ ಎಲ್ಲರಲ್ಲಿ ಬಲಿಷ್ಠವಾದ ಇಚ್ಛಾಶಕ್ತಿ ಇರುತ್ತೆ. ಆ ಇಚ್ಛಾಶಕ್ತಿಗೆ ಒಂದು ಸಂದರ್ಭಗಳು ಸಿಗಬೇಕು, ಅವಕಾಶಗಳು ಸಿಗಬೇಕು. ಅವಕಾಶಗಳನ್ನು ಸದ್ಬಳಕೆ ಮಾಡಬೇಕು. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಇಫ್ ಯುವರ್ ಮೈಂಡ್ ಈಸ್ ವೀಕ್ ಸಿಚುಯೇಷನ್ ಬಿಕಮ್ ಎ ಪ್ರಾಬ್ಲಮ್. If your mind is weak, situation become a problem. If your mind is balanced, situation become a challenge. If your mind is strong, situation become a opportunity. You have to convert the situation into opportunity. ಸಂದರ್ಭಗಳನ್ನು ಅವಕಾಶಗಳಾಗಿ ಬಳಕೆ ಮಾಡುವಂತ ಹೇಳುವುದಾದ್ರೆ ನಿಮ್ಮ ಇಲ್ಲಿ ನಮ್ಮ ಸುಮಂತ್ರವರು ಅಂತ ಹೇಳ್ಬೋದು. ಎಲ್ಲ ಸಂದರ್ಭಗಳನ್ನು ನೋಡಿಕೊಂಡು ಹೆಂಗೆ ಅದನ್ನು ಚೆನ್ನಾಗಿ ಬಳಸಿ ಸಾಮಾಜಿಕ ವ್ಯವಸ್ಥೆಗೆ ಕೊಡಬೇಕೆಂಬುದನ್ನು ಚೆನ್ನಾಗಿ ತಿಳ್ಕೊಂಡವರು. ಮನುಷ್ಯನಲ್ಲಿ ಎಲ್ಲರಲ್ಲಿ ಎಲ್ಲವೂ ಇದೆ. ಎವರ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ದಿ ಡಿವಿನಿಟಿ ಆಫ್ ದಿ ಮ್ಯಾನಿಫೆಸ್ಟೇಷನ್ ಇಸ್ ಕಾಲ್ಡ್ ರಿಲಿಜನ್. ಪ್ರತಿಯೊಂದು ಆತ್ಮವು ಅಂತರಾತ್ಮವಾಗಿ ಪವಿತ್ರವಾಗಿದೆ. ಭಗವಂತನ ಸಿಡಿದು ಬಂದಂಥ ಕಿಟಿಗಳಂತೆ ಯಾರು ಬ್ರಹ್ಮಶ್ರೀ ನಾರಾಯಣ ಗುರುವರು ಇರ್ಬೋದು, ವಿವೇಕಾನಂದ್ರ ಇರ್ಬೋದು, ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಶಂಕರಾಚಾರ್ಯ ಇರ್ಬೋದು, ಎಲ್ಲರೂ ಹೇಳಿದ್ದಾರೆ. ಆದರೆ ನಾವೇನೆಂದರೆ ಪುಸ್ತಕದ ಒಣ ಸಿದ್ಧಾಂತಗಳನ್ನು ಪಠಿಸ್ತೇವೆ, ಅದರ ಅಂತರಾಳಕ್ಕೆ ಹೋಗಲಿಕ್ಕೆ ಬರುವುದಿಲ್ಲ. ಬ್ರಹ್ಮಶ್ರೀ ನಾರಾಯಣ ಗುರುವರ ಕಥೆ ನಿಮಗೆ ಎಲ್ಲರಿಗೂ ಗೊತ್ತುಂಟು. ಸುಮಾರು ತನ್ನ 72 ವರ್ಷದ ಬದುಕಿನಲ್ಲಿ ಮಾನವನು ಹೇಗೆ ಸಾಧಿಸಬೇಕು, ಎಷ್ಟೇ ವಿರೋಧಾಭಾಸಗಳಿದ್ದರೂ ಅದಕ್ಕೆ ಪ್ರತಿರೋಧವನ್ನು ಮಾಡದೆ, ಕೇರಳದ ಪರಿಸ್ಥಿತಿ ಅದು ವರ್ಣಿಸಲಿಕ್ಕೆ ಹೋದರೆ ಗಂಟೆಗಟ್ಟಲೆ ಬೇಕು, ಅದು ಬೇಡ, ನಿಮಗೆಲ್ಲರಿಗೂ ಗೊತ್ತಿದ್ದ ಕತೆ. ತನ್ನ 72 ವರ್ಷದ ಸುದೀರ್ಘ ಬದುಕಿನಲ್ಲಿ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ, ಕೈಗಾರಿಕೆ ಇಲ್ಲ, ಯಾವುದೇ ರೀತಿಯಲ್ಲಿ ಮನುಷ್ಯನನ್ನು ಪಾಶವಿ ವೃತ್ತಿಯಿಂದ ನೋಡ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಯಾವುದೇ ಗೊಂದಲ, ಯಾವುದೇ ಸಂಘರ್ಷ ಇಲ್ಲದೆ ಆ ಒಂದು ಸಾಮಾಜಿಕ ವ್ಯವಸ್ಥೆಯನ್ನೇ ಪಲ್ಲಟಗೊಳಿಸಿದಂಥ, ಸಾಮಾಜಿಕ ವ್ಯವಸ್ಥೆಗೆ ಒಂದು ಹೊಸ ಚೈತನ್ಯವನ್ನು, ಹೊಸ ಬೆಳಕನ್ನು ಕೊಟ್ಟಂಥ ಒಂದು ಸರ್ವಶ್ರೇಷ್ಠ ದಾರ್ಶನಿಕ ಅಂದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುವರಿಯರು. ಈ ಭಾರತದಲ್ಲಿ ಕಂಡಂಥ ಆಚಾರ್ಯತ್ರಯರು ಇದ್ದಾರೆ. ಫಸ್ಟ್ಗೆ ಬರುವಾಗ ಶಂಕರಾಚಾರ್ಯರು ಅದ್ವೈತವನ್ನು ಸಾರಿದರು, ಆಮೇಲೆ ಮಧ್ವಾಚಾರ್ಯರು ದ್ವೈತವನ್ನು ಸಾರಿದರು, ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತವನ್ನು ಸಾರಿದರು. ಇಲ್ಲಿ ಬುದ್ಧ ಬಂದಾಗ ಬುದ್ಧಿಸಮನ್ನು ಸಾರಿದರು, ಬಸವಣ್ಣ ಬರುವಾಗ ಅಲ್ಲಿ ಲಿಂಗಾಯತ ತತ್ವವನ್ನು ಸಾರಿದರು. ಆದರೆ ನಾರಾಯಣ ಗುರುಗಳು ಯಾವುದೇ ಮತವನ್ನು ಪಂಥವನ್ನು ಸ್ಥಾಪನೆ ಮಾಡಲಿಲ್ಲ. ಆ ವೇದದ ಅಂತರಾಳದಲ್ಲಿರ್ತಕ್ಕಂಥ ಮತ್ತೆ ಒಂದತ್ತ ಅಮೃತವನ್ನು ಮೇಲೆ ಎತ್ತಿದ್ರು. ಅದೇ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಹೇಳ್ತಾರಲ್ಲ, ವಸುದೈವ ಕುಟುಂಬಕಂ ಅಂತ ಹೇಳ್ತಾರಲ್ವಾ. ಕಾನೂನಿಗೆ ಬಂದರೆ ಈಕ್ವಾಲಿಟಿ ಬಿಫೋರ್ ಲಾ, ಅದು 4ನೇ ಆರ್ಟಿಕಲ್ 15 ಇರ್ತದೆ. ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್, ರೇಸ್, ರಿಲಿಜಿಯನ್ ಆ್ಯಂಡ್ ಕಮ್ಯುನಿಟಿ. ಜಾತಿ ಮತ ಲಿಂಗದ ಆಧಾರದಲ್ಲಿ ಅವನು ಆ ಜಾತಿ, ಇವನು ಈ ಜಾತಿ, ಅದು ಹೆಂಗಸು ಗಂಡಸು ಅಂತ ಯಾವುದೇ ತಾರತಮ್ಯ ಮಾಡಬಾರದಂತೆ ಸಂವಿಧಾನವೂ ಹೇಳ್ತದೆ, ಧರ್ಮವೂ ಹೇಳ್ತದೆ, ಎಲ್ಲವೂ ಹೇಳ್ತದೆ. ಆದರೆ ನಮ್ಮಲ್ಲಿ ಬರುವಾಗ ಏನೆಂದರೆ, ಸಾಧನೆ ಮಾಡುವಾಗ ಅವರು ಹೆಂಗಸರು, ಇವರು ಗಂಡಸರು, ಅಥವಾ ಅವರು ಆ ಜಾತಿ, ಇವರು ಈ ಜಾತಿ ಎಂಬ ಇದನ್ನು ವಿಚಾರಗಳನ್ನೆಲ್ಲ ಮೀರಿ ಹೋಗ್ಬೇಕಂತ. ಆಗ ಸಾಧಕನಿಗೆ ಸರಿಯಾದ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತದೆ. ಈಗ ನೋಡಿ, ನಾವು ಕೂಡ ಒಂದು ಈ ಧರ್ಮಸ್ಥಳದಂಥ ಒಂದು ಮೂಲೆಯ ಅಲ್ಲಿಯ ಗ್ರಾಮದಲ್ಲಿದ್ದವರು, ನಮ್ಮ ಆಕಾಡದ ಬಗ್ಗೆ ಹೇಳಿದೆವು. ಭಾಳ ದೊಡ್ಡ ಜನ ಆಕಾಡದಿಂದ 25 ಲಕ್ಷ ಸಾಧುಗಳಿದ್ದಾರೆ. ಎಲ್ಲ ಹೊರ ರಾಷ್ಟ್ರಗಳು, ನಮ್ಮೆಲ್ಲ ಶಾಖಾ ಮಠ ಉಂಟು. ನಮ್ಮಂಥ ಮಂಡಲೇಶ್ವರರು ಒಂದು 10-25 ಇರ್ಬೋದು. ಇಷ್ಟವರೆಗೆ ಆದಂಥ ನಮ್ಮ ಕುಂಭಮೇಳದಲ್ಲಿ 25 ಲಕ್ಷ ಸಾಧುಗಳಿದ್ದಾರೆ ಒಂದೇ ಆಕಾಡದಲ್ಲಿ. ಅಂತ 13 ಆಕಾಡ ಇದೆ. ನಾವೊಂದು ಸಣ್ಣ ಪ್ರದೇಶದಲ್ಲಿ ಇದ್ದೇನೆ, ನಮಗೇನು ಬೆಂಬಲ ಇಲ್ಲ ಅಂತ ಮಾಡಿದರೆ ನಮಗೆ ಮುಂದೆ ಹೋಗ್ಲಿಕ್ಕೆ ಆಗ್ತದ? ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು. ಆ ಹುಡುಗ ನೋಡಿ ಸ್ಪೋರ್ಟ್ಸ್ನ, ಅವರ ನೋಡು ಚಾಲೆಂಜ್ ನೋಡುವಾಗ ನನಗೆ ಖುಷಿ ಆಯಿತು. ಅಂತ ಚಾಲೆಂಜಿಂಗ್ ನೇಚರ್ ಬರಬೇಕು ನೀವು ಮುಂದೆ ಬರಬೇಕಾದ್ರೆ. ಅದು ಯಾವುದೇ ಕ್ಷೇತ್ರ ಇರ್ಬೋದು, ಆಧ್ಯಾತ್ಮ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಅಥವಾ ಉದ್ಯೋಗಿಕ ಉದ್ದಿಮೆ ಕ್ಷೇತ್ರ ಇರ್ಬೋದು.
ಇಲ್ಲಿ ಎಲ್ಲಿ ಕೂಡ ನೀವು ಸಾಧಕರಾಗಬೇಕಾದ್ರೆ ಆ ಒಂದು ಅದನ್ನು ಚಾಲೆಂಜ್ ಆಗಿ ತಗೋಬೇಕಂತೆ. ಇವತ್ತು ನಾವು ನಮ್ಮಲ್ಲಿ ಇವತ್ತು ಸಂಸ್ಕಾರಗಳು ಬರೋ ಇದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಸಂಸ್ಕಾರವೇ ನಮ್ಮ ಒಂದು ಫೌಂಡೇಶನ್ ಅಂತ ಹೇಳ್ತೇವೆ. ನಾವು ಸುಮಾರು ಒಂದು ಮಂಡಲ 48 ದಿವಸ ಚಾತುರ್ಮಾಸ ಮಾಡಿದ್ದೇವೆ. ಕುಮಟಾದಲ್ಲಿ ನಮ್ಮ ಸಂಸದರು ಬಂದಿದ್ದರು. ದಿನ 5,000 ಜನ ಸೇರ್ತಾ ಇತ್ತು. ಅಲ್ಲಿ ನಾವು ಶ್ರೀಮದ್ ಭಾಗವತದ ಬಗ್ಗೆ ಅಥವಾ ಭಕ್ತಿಯೋಗದ ಬಗ್ಗೆ, ಯೋಗ ವಾಸಿಷ್ಠದ ಬಗ್ಗೆ, ಇದ್ರ ಬಗ್ಗೆನೇ ಸಂದೇಶ ಕೊಡ್ತಿದ್ದೆವು. ನೀವಿವತ್ತು ಶಿಕ್ಷಣ ಅಂದರೆ ಬರೀ ಓದೋದು, ಬರೆಯೋದು ಅಥವಾ ದೊಡ್ಡ ದೊಡ್ಡ ಸರ್ಟಿಫಿಕೇಟ್ ತೆಗೆದು 10-25 ಭಾಷೆಯಲ್ಲಿ ಮಾತಾಡೋದು ಅಥವಾ PhD ಮಾಡೋದು, IAS IPS ಅಂತ ಮಾಡಿದ್ವಿ. ಇದೆಲ್ಲ ಈ ಸರ್ಟಿಫಿಕೇಟ್ಸ್ಗಳು ನಿಮಗೆ ಒಳ್ಳೆಯ ಊಟ ಕೊಡ್ಬೋದು, 100 ಕೋಟಿಯ 1000 ಕೋಟಿಯ ಧನಿಕ ಮಾಡ್ಬೋದು. ಆದರೆ ನಿರಂತರ ನೆಮ್ಮದಿ ಅಂದ್ಕೊಳ್ಳಿಕ್ಕೆ ಅದಕ್ಕೆ ಸಾಧ್ಯವೇ ಇಲ್ಲ. ನೀವು ಕಂಡಿರ್ಬೋದು, ಒಂದು ಹಂತದವರೆಗೆ ನೆಮ್ಮದಿಯನ್ನು ಪಡೆಯಬಹುದು. ಆದರೆ ನಿರಂತರ ನೆಮ್ಮದಿಯನ್ನು ಪಡಬೇಕಾದ್ರೆ ಸ್ಪಿರಿಚುವಲ್ ವ್ಯಾಲ್ಯೂಸ್ ಬರಬೇಕು, ಮೌಲ್ಯಗಳು ಬರಬೇಕು. ಅಂತ ಮೌಲ್ಯಗಳನ್ನು ಕೊಡುವುದೇ ನಮ್ಮ ಭಾರತೀಯ ಸನಾತನ ಧರ್ಮ. ಇವತ್ತು ನಾವು ನೀವುಗಳೆಲ್ಲ ಹಿಂದೆ ಬೀಳಲಿಕ್ಕೆ ಕಾರಣ ಏನು? ಮನುಷ್ಯರಲ್ಲಿ 3 ಗುಣ ಇದೆ: ರಜೋಗುಣ, ಸತ್ವಗುಣ, ತಮೋಗುಣ. ಸತ್ವಗುಣದಲ್ಲಿ ಮನುಷ್ಯ ಅಂದರೆ 24 ಕ್ಯಾರೆಟಿಂದ ಬಂಗಾರದ ಸರ ಮಾಡಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಸ್ವಲ್ಪ ತಾಮ್ರ ಆಗಬೇಕು. ಹಾಗೆ ಈ ಬದುಕಿನಲ್ಲಿ ರಜೋಗುಣದ ಒಟ್ಟಿಗೆ ಇದ್ದುಕೊಂಡು ಸತ್ವಗುಣವನ್ನು ಪಾಲಿಸಿಕೊಂಡು ಬದುಕನ್ನು ಮಾಡಬೇಕಂತೆ. ಆದರೆ ಈ ರಜೋಗುಣ ಯಾರನ್ನು ಬಿಟ್ಟಿಲ್ಲ. ರಜೋಗುಣ ಇಲ್ಲದ್ರೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಬರೀ ಸತ್ವಗುಣ ಆದರೆ ಆಧ್ಯಾತ್ಮದ ಸಮಾಧಿಯಲ್ಲಿರ್ತೇವೆ. ಈ ರಜೋಗುಣ ಎಂತೆಂಥ ಆಚಾರ್ಯರನ್ನು ಬಿಡಲಿಲ್ಲ ನೋಡಿ. ಇಲ್ಲಿ ಅದ್ವೈತದಲ್ಲಿ ಬರುವಾಗ ಕೇರಳದಲ್ಲಿ ಶಂಕರಾಚಾರ್ಯರು ಅದ್ವೈತವನ್ನು ಪ್ರಚಾರ ಮಾಡಿದರು. ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ ಅಂತೆ. ವಿವೇಕ ಚೂಡಾಮಣಿಯಲ್ಲಿ ಬರುವಾಗ ಶಂಕರಾಚಾರ್ಯ ಹೇಳಿದರು, ಮೋಕ್ಷಕ್ಕೆ ಪಾತ್ರನಾಗಬೇಕಾದ್ರೆ ಅಷ್ಟು ಸುಲಭವಿಲ್ಲ. ಅನೇಕ ಜನ್ಮಾಂತರದ ಪುಣ್ಯದಿಂದ ಬ್ರಾಹ್ಮಣನಾಗಿ ಬರ್ತಿ, ಅನೇಕ ಜನ್ಮಾಂತರದ ಪುಣ್ಯದಿಂದ. ಆ ಬ್ರಾಹ್ಮಣನಾಗಿ ಬಂದಾಗ ನೀನು ಮೋಕ್ಷಕ್ಕೆ ಪಾತ್ರನಾಗ್ತಾ ಹೋಗ್ತಿ. ಅದನ್ನು ಅಷ್ಟು ಸುಲಭವಾಗಿ ಬಾಕಿಯವರಿಗೆ ಸಾಧಿಸಲಿಕ್ಕೆ ಆಗುವುದಿಲ್ಲ ಅಂತೆ. ಈ ಕಡೆ ನಾರಾಯಣ ಗುರುಗಳು ಬಂದಾಗ ಅವರ ಅದ್ವೈತದ ಸಿದ್ಧಾಂತದಲ್ಲಿ ಅವರು ಹೇಳ್ತಾರೆ, ನಾನು ಹೇಳಿದಾಗ ಎವರ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಂದು ಅಂತರಾತ್ಮವು ಆಧ್ಯಾತ್ಮಿಕವಾಗಿ ಪರಿಪಕ್ವವಾಗಿದೆ, ಸಮರ್ಥವಾಗಿದೆ, ಶಕ್ತಿಯುತವಾಗಿದೆ ಅಂತ. ಈ ರಜೋಗುಣ ನಮ್ಮನ್ನು ಹೇಗೆ ಬಂಧಿಸ್ತಂತ ಹೇಳುವುದಕ್ಕೆ ನನಗೊಂದು ಶಂಕರಾಚಾರ್ಯ ಕಥೆ ನೆನಪಾಗಿದೆ. ನಿಮಗೆಲ್ಲ ಗೊತ್ತಿದ್ದದೇ ಕಥೆ ಅದೊಂದು. ಒಂದ್ಸಲ ಚಾತುರ್ಮಾಸದಲ್ಲಿ ನಮಗೆ ಬರೀ ನಿದ್ರೆ 1 ಗಂಟೆ 2 ಗಂಟೆ, ಒಂದಷ್ಟು ಶೀತ ಕಪಳಾಗಿ ಚಾತುರ್ಮಾಸ ಮುಗಿದು 10 ದಿವಸ ಆದಷ್ಟೇ. ಆದ ಕಾರಣ ನಿಮ್ಮ ಅಧ್ಯಕ್ಷರಿಗೆ ಹೇಳಿದೆ, ನಾನೊಂದು 5-10 ನಿಮಿಷದಲ್ಲಿ ಬಂದು ಹೋಗ್ತೇನೆ ಮಗ ಅಂತ. ಆದರೂ ಬರಬೇಕು ಗುರುಗಳಂತ ಹೇಳಿದ್ರು. ಆದರೆ ಬಂದಾಗ ಒಂದೆರಡು ಸಿದ್ಧಾಂತವನ್ನು ಹೇಳಬೇಕಾಗ್ತದೆ. ಈ ಶಂಕರಾಚಾರ್ಯರು ಭಾರತ ಕಂಡ ದೊಡ್ಡ ಒಂದು ಅದ್ವೈತಿ, ದೊಡ್ಡ ಒಂದು ಸನ್ಯಾಸಿ ಪರಂಪರೆಯ ದೊಡ್ಡ ಒಂದು ನಮ್ಮ ಶಕ್ತಿ ಅಂತ ಹೇಳ್ಬೋದು, ಅವತಾರ ಅಂತ ಹೇಳ್ತಾರೆ. ಒಂದ್ಸಲ ಅವರಿಗೂ ರಜೋಗುಣ ಬಂತಂತೆ. ನಾವೆಲ್ಲ ಸೋಲೋದೇನೆಂದರೆ, ನಾನು ಬ್ರಹ್ಮಾನಂದ, ನಾನು ಈ ದೇಶದ ಮುಖ್ಯಮಂತ್ರಿ, ನಾನು ಈ ದೇಶದ ಪ್ರಧಾನಿ, ನಾನು ಮಂತ್ರಿ ಇದ್ದೇನೆ, ಅಂಥವನಿದ್ದೇನೆ ಅಂತ ಇಲ್ಲದ ಉಪಾಧಿಯನ್ನು ಸೃಷ್ಟಿಸಿಕೊಂಡು, ನಾನು ಅಲ್ಲದ್ದನ್ನು ಸೃಷ್ಟಿಸಿಕೊಂಡು ನಾವು ಸೋಲ್ತೇವೆ. ಅದಕ್ಕೆ ರಜೋಗುಣ ಅಂತ ಹೇಳ್ತೇವೆ. ಶಂಕರಾಚಾರ್ಯ ಒಂದು ಕತೆ ಬರ್ತದೆ, ಅದೊಂದು ಇಂಗ್ಲಿಷ್ ಸ್ಟೋರಿಯ ಒಂದು ಸಣ್ಣ ಕತೆ. ಒನ್ ಡೇ ಶಂಕರಾಚಾರ್ಯ ರೆಡಿ ಟು ಪರ್ಫಾರ್ಮಿಂಗ್ ಈ ಸಂಧ್ಯಾರಾಯ ಸ್ಟೇಟ್ ವಾರಣಾಸಿ ಸ್ಟೇಟ್. ವಾರಣಾಸಿಯಲ್ಲಿ ತನ್ನ ಸಂಧ್ಯಾ ವಂದನೆ ಮಾಡಲಿಕ್ಕೆ ರೆಡಿ ಆಗ್ತಾರೆ. ಸಡನ್ಲಿ ಚಂಡಾಲ ಟಚ್ ಇಸ್ ಬಾಡ್ ವೈಲ್ ವಾಕಿಂಗ್. ನಡೀತಾ ಇರುವಾಗ ಅವ್ನು ಟಚ್ ಆಗ್ತಾನೆ. ಯಾರು? ಚಂಡಾಲ. ಇಮಿಡಿಯೇಟ್ಲಿ ಆಸ್ಕ್ ದ ಕ್ವಶನ್ಸ್. ಅವ್ರು ಹೇಳ್ತಾರೆ, ಚಂಡಾಲ, ಯು ಆರ್ ಪೊಲ್ಯೂಟೆಡ್ ಅವರ್ ಗ್ರೇಟ್ ಮಾಸ್ಟರ್ ಶಂಕರ. ನಮ್ಮ ಗುರುಗಳಿಗೆ ನೀನು ಅಪವಿತ್ರ ಮಾಡಿದ್ದೀರಿ. ಹೂ ಇಸ್ ದಿ ಮಾಸ್ಟರ್? ಮಾಸ್ಟರ್ ಫಾರ್ ಹೋಮ್? ಐ ಕೆನಾಟ್ ಸೀನ್ ಎನಿ ಮಾಸ್ಟರ್ ಹಿಯರ್. ಯಾರಿಗೆ ಗುರುಗಳು? ನಾನು ಯಾವುದೇ ಗುರುಗಳನ್ನು ಕಾಣಲಿಲ್ಲ ಅಂತ ಹೇಳಿ. ವಾಟ್ ಇನ್ಸೋಲೆನ್ಸ್ ಆನ್ಸರ್? ಈಸ್ ದ ಮಾಸ್ಟರ್ ಆಫ್ 4 ವೇದಾಸ್, ರಿಪೋಸಿಟರ್ ಆಫ್ ಆಲ್ ಇನ್ ದ ಸ್ಕ್ರಿಪ್ಚರ್ಸ್. 4 ವೇದಗಳಿಗೆ ಮುಖ್ಯಸ್ಥ, ಸೂಕ್ತಗಳು ಬರೆದಿದ್ದೆ, ಏನು ನಿನ್ನ ಅಹಂಕಾರ ಅಂತ ಚಂಡಾಲ ನೆಗಾಡ್ತಾನೆ. ಇಫ್ ಯು ಆರ್ ರೆಫರಿಂಗ್ ದಿಸ್ ಬಾಡಿ ಇಸ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ ಆಸ್ ಲೈಕ್ ಯುವರ್ಸ್. ನೀನು ಈ ಶರೀರವನ್ನು ಹೇಳಿದರೆ ನಿನ್ನ ಶರೀರವು ನನ್ನ ಶರೀರ 5 ಮೂಲಭೂತ ಸಮಾನವಾದ ಮೂಲಭೂತ ಧಾತುಗಳಿಂದ ಅದೇ ಅತಿ ಕೆಳಗಿಂತ ಪ್ರತಿತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ. ಇಫ್ ಯು ಆರ್ ರೆಫರಿಂಗ್ ದಿಸ್ ಆತ್ಮ ಇಸ್ ಪರ್ವೇಡಿಂಗ್ ಆಲ್ ಅವರ್ ಜೀನಿಯರ್ಸ್. ನೀನು ಆತ್ಮನ ಬಗ್ಗೆ ಹೇಳುವುದಾದರೆ ಆತ್ಮ ವಿಶ್ವವ್ಯಾಪಿಯಾಗಿದೆ, ಎಲ್ಲ ಜೀವರಾಶಿಗಳ ಆತ್ಮ ಏಕಪ್ರಕಾರವಾಗಿದೆ ಅಂತ ಹೇಳ್ತಾನೆ. ಇನ್ನೊಂದು ಉದಾಹರಣೆ ಹೇಳ್ತಾರೆ, ಇಫ್ ಯು ಆರ್ ಪುಟ್ ಸಮ್ ವಾಟರ್ ಇನ್ ಡಿಫರೆಂಟ್ ವೆಸಲ್, ಡಸ್ ದಿ ಎಕ್ಸ್ಟರ್ನಲ್ ಕಾಂಪೋಸಿಷನ್ ಆಫ್ ದಿ ವೆಸಲ್ ಚೇಂಜ್ ದಿ ನೇಚರ್ ಆಫ್ ಇನ್ಸೈಡ್ ದಿ ವಾಟರ್. ಅನೇಕ ಪಾತ್ರೆಗಳಲ್ಲಿ ನೀರನ್ನು ಹಾಕಿದರೆ, ಬಂಗಾರದ ಪಾತ್ರೆ, ಮಣ್ಣಿನ ಪಾತ್ರೆ, ಮರದ ಪಾತ್ರೆಯಲ್ಲಿ ನೀರನ್ನು ಹಾಕಿದೆ, ಹೊರಗಿನ ಪಾತ್ರೆಯ ಆವರಣದಿಂದ ನೀರಿನ ಗುಣ ಬದಲಾಗ್ತದ ಅಂತ ಹೇಳ್ತಾನೆ. ಹೌ ಕ್ಯಾನ್ ಯು ಡಿಸ್ಕ್ರಿಮಿನೇಟ್? ದಿಸ್ ಈಸ್ ಸುಪೀರಿಯರ್, ದಟ್ ಈಸ್ ಇಂಪೀರಿಯರ್ ಅಂತ ಹೇಳ್ತಾರೆ. ನಾನು ಶ್ರೇಷ್ಠ, ನೀನು ಕನಿಷ್ಠ ಅಂತ ಹೇಗೆ ವಿಭಾಗ ಮಾಡ್ತೀನಿ ಅಂತ ಹೇಳ್ತೇವೆ. ದಿಸ್ ಪೆರಿಷಬಲ್ ಬಾಡಿ ಇಸ್ ಜಸ್ಟ್ ಲೈಕ್ ಎ ವಾಟರ್ ಬಬಲ್ ಅಂತ ಹೇಳ್ತೀವಿ. ಈ ಕೊಳಿತಕ್ಕಂಥ ಶರೀರ ನೀರ್ಗುಳ್ಳೆ ಇದ್ದಂಗೆ ಅಂತ ಹೇಳ್ತಾನೆ. ಯಾರು? ಚಂಡಾಲ.
ಆಗ ಸ್ವಲ್ಪ ಗೊತ್ತಾಯ್ತು, ಯು ಆರ್ ಗೇಟ್ ಜ್ಞಾನಿ, ಪ್ಲೀಸ್ ರಿವೀಲ್ ಯರ್ ಸ್ವಲ್ಪ, ನೀನು ಯಾರಪ್ಪ ದರ್ಶನ ಕೊಡುತ್ತೆ ಇರ್ತಾರೆ. ಯು ಆರ್ ಸ್ಟಡಿಡ್ ದಿಸ್ ಥಿಂಗ್ ಫ್ರಮ್ ವಿಚ್ ಯೂನಿವರ್ಸಿಟಿ, ನೀನು ಯಾವ ಕಾಲೇಜಿನಲ್ಲಿ ಓದಿ, ಐ ಕೆನಾಟ್ ಸೀನ್ ಎನಿ ಯೂನಿವರ್ಸಿಟಿ ಬಟ್ ಐ ಹ್ಯಾವ್ ಸ್ಟಡಿಡ್ ದಿಸ್ ಥಿಂಗ್ ಫ್ರಮ್ ದಿಸ್ ಯೂನಿವರ್ಸ್ ಅಂತ ಇರ್ತಾನೆ. ನಾನು ಯಾವುದೇ ಕಾಲೇಜಿಗೆ ಹೋಗಲಿಲ್ಲ, ಈ ಪ್ರಪಂಚದಲ್ಲಿ ಇದನ್ನೆಲ್ಲ ಕಲ್ತಿದ್ದಾನೆ, ಚಂಡಾಲ ಇರ್ತಾನೆ. ಆಗ ಶಂಕರಾಚಾರ್ಯ ಇರ್ತಾರೆ, ಮನೋಬುದ್ಧ್ಯಾಂಕಾರ ಚಿತ್ತಾನಿನಂ ನ ಚಕ್ಷುಂ ನ ದಿವ್ಯಂ ನ ಶ್ರೋತ್ರಂ ನ ಚ ಘ್ರಾಣನೇತಂ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯೋ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಶಿವೋ ಅಂತೇಳಿ. ಮನೋಬುದ್ಧ್ಯಾಂಕಾರ ಚಿತ್ತಾನಿನ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳು. ಆಮೇಲೆ ಏನಿರ್ತಾನೆ, ನಾನು ಆಕಾಶ ತತ್ವ ಅಲ್ಲ, ಪ್ರತ್ಯತತ್ವ ಅಲ್ಲ, ವಾಯು ತತ್ವ ಅಲ್ಲ, ಪಂಚೇಂದ್ರಿಯಗಳಲ್ಲ, ಅದೇ ಚಿದಾನಂದ ರೂಪಂ ಶಿವೋಹಂ ಶಿವೋ ಅಂತೆ ಮಾನುಷ ಪಂಚಪಂತ ಗ್ರಂಥದಲ್ಲಿ ಇರ್ತಾರೆ ಶಂಕರಾಚಾರ್ಯರು. ಆಗ ಚತುರ್ಭುಜ ದಾರಿಯಾಗಿ ಶಿವ ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡ್ತಾನೆ. ಯಾಕೆ ಹೇಳಿದಂದ್ರೆ, ಪ್ರತಿಯೊಬ್ಬರಲ್ಲಿ ನಾನು 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 ಎಂಬ ಭಾವನೆ ಬರ್ತದೆ. ನಾರಾಯಣ ಗುರುಗಳಿಗೆ ಎಲ್ಲಿಯೂ ಬರಲಿಲ್ಲ. ಆದ ಕಾರಣ ನಾರಾಯಣಗಳು ಬ್ರಹ್ಮಶ್ರೀ ಅಂತ ಹೇಳಿದ್ರು. ಎಲ್ಲಿ ಕೂಡ ಸಿಟ್ಟು ಮಾಡಿದವನಿಗೆ ಸಿಟ್ಟು ಮಾಡಲಿಲ್ಲ, ತನಗೆ ವಿರೋಧ ಮಾಡಿದಂಥ ನಂಬೂದರುಗಳಿಗೆ ವಿರೋಧ ಮಾಡಲಿಲ್ಲ. ತನ್ನಲ್ಲಿ ಪ್ರಾಪ್ರಥಮವಾಗಿ ಅವರು ಅಲ್ಲಿ ಏನಂದ್ರೆ ಮಹಾಲಿಂಗ ಸ್ವಾಮಿ ಸತ್ಯವ್ರತ ಸ್ವಾಮಿ ಅಂತ ಅಲ್ಲಿ ನಾಯರುಗಳಿಗೆ ದೀಕ್ಷೆ ಕೊಟ್ಟರು. ಆಮೇಲೆ ಬೋಧಾನಂದ ಸ್ವಾಮಿ ಅಂತ ಹೇಳೋರಿಗೊಬ್ಬರಿಗೆ ನಮ್ಮ ಇಲ್ಲವರಿಗೆ ದೀಕ್ಷೆ ಕೊಟ್ಟರು. ಆಮೇಲೆ ಅಲ್ಲಿ ಇರುವಂತಹ GSP ಅವರಿಗೆ ದೀಕ್ಷೆ ಕೊಟ್ಟರು. ಆಮೇಲೆ ಅಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ಗೆ ಒಬ್ಬ ಕನ್ನಿ ಸ್ವಾಮಿ ಅಂತ ಮಾಡಿದ್ರು, ಗಾದಮ್ ತೆಗೆದು. ಆಮೇಲೆ ಹಲ್ಬು ಕರ್ಕಂತೆ ಕ್ರಿಶ್ಚಿಯನ್ಗೆ ಕೊಟ್ಟರು. ಎಲ್ಲ ಜನಾಂಗಕ್ಕೆ ನಾವು ಉಪನಿಷತ್ತು ಏನು ಹೇಳ್ತೇವೆ ನೋಡಿ, ಕಾನೂನು ಏನು ಹೇಳ್ತೇವೆ ನೋಡಿ, ಅಲ್ಲಿ ಬರೀತಾರೆ, ಓಂ ಸಾನಾವತು ಸಾನಾ ಮುನಕ್ತು ಸವೀರ್ಯಂ ಕರಾವೈ ತೇಜಸ್ವಿ ನಾಮದೀತಮಸ್ತು ಮಾ ವಿದ್ವಿಷಾಯ್ ಓಂ ಶಾಂತಿ 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 ಮಂತ್ರ ಇರ್ತಾರೆ ನಮ್ಮ ಟೀಚರ್ನವರು. ಅದೇನ್ರಪ್ಪ ಅದು ಗೊತ್ತಿಲ್ಲ ಸ್ವಾಮಿ. ಸಾನಾವತು ಒಟ್ಟು ಸೇರಿ ಊಟ ಮಾಡೋಣ, ಸಾನಾವ್ ಮುನಕ್ತು ಒಟ್ಟು ಸೇರಿ, ಸಾನಾವತು ಒಟ್ಟು ಸೇರೋಣ, ಸಾನಾವ್ ಮುನಕ್ತು ಒಟ್ಟು ಸೇರಿ ಊಟ ಮಾಡೋಣ, ಸವೀರ್ಯಂ ಕರಾವೈ ತೇಜಸ್ವಿ ನಾಮದೀತಮಸ್ತು ಮಾ ವಿದ್ವಿಷಾಯ್ ಓಂ ಶಾಂತಿ ಶಾಂತಿ. ಪರಸ್ಪರ ಜಗತ್ ಕಲ್ಯಾಣಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತ ಎಲ್ಲ ಯಜುರ್ವೇದ ಸೂಕ್ತ ಎಲ್ಲವೂ ಇರ್ತದೆ. ಆದರೆ ಎಷ್ಟು ಹೇಳಿ ಮೈಕಾ ಸಿಕ್ಕಿದಾಗ ನಾನು ತುಂಬ ಮಾತಾಡ್ತೇನೆ, ಅಲ್ಲಿ ಹೋದಾಗ ಬೇರೆ, ಇಲ್ಲಿ ಹೋದಾಗ ಹೇಳ್ತೇನೆ ರಾಜಕೀಯ ಮಾಡಬಾರ್ದು, ಒಂದೇ ಜಾತಿ ನಮ್ದು ಹಾಗೆ ಹೀಗೆ ಅಂತ. ಈ ಮೈಕಕ್ಕೆ ಸೀಮಿತ ಆಗಬಾರ್ದು. ಇವತ್ತು ಬಹುತೇಕ ಆಗುವುದಷ್ಟೇ. ನಮ್ದು ಏನು ಗೊತ್ತಾನೆ, ಈ ದೇಶದಲ್ಲಿ ಒಂದು ಜಾತಿಯತೆ, ಒಂದು ರಾಜಕೀಯ ವ್ಯವಸ್ಥೆಗಳು. ನನ್ನ ಪಕ್ಷ ದೊಡ್ಡದು, ನನ್ನ ಪಕ್ಷ ದೊಡ್ಡದು, ನನ್ನ ಜಾತಿ ದೊಡ್ಡದು ಅಂತೆ. ನಾನೆಲ್ಲ ನಮ್ಮ ನಾಯಕರಿಗೆ ಯಾವತ್ತೂ ಕೂತು ಇರ್ತೇನೆ, ಎಲ್ಲಿವರೆಗೆ ರಾಷ್ಟ್ರೀಯತೆ ಬರುವುದಿಲ್ಲ, ಪ್ಯಾಟ್ರಿಯಾಟಿಸಮ್ ಬರುವುದಿಲ್ಲ, ಅಲ್ಲಿವರೆಗೆ ದೇಶ ಇನ್ನಷ್ಟು ಏನು ಗೊತ್ತು ನಾವು ಬಹಳ ಒಂದು ಪ್ರಬಲವಾಗಲಿಕ್ಕೆ ಸ್ವಲ್ಪ ಕಷ್ಟ. ಬಹಳಷ್ಟು ಪ್ರಬಲ ಆಗಬೇಕಂತೆ. ಅವತ್ತು ಜಪಾನ್ ಅಂತ ದೇಶ, ಅವು ನಾಗಾಸಾಕಿ ಹಿರೋಶಿಮದಂತ ದೊಡ್ಡ ದುರಂತ, ಭಾರತ ಸ್ವತಂತ್ರ ಆಗುವಾಗ ಸುದೃಢ ದೇಶ ಆಗಿತ್ತಂತೆ. ಏನಂದ್ರೆ ಪ್ರತಿಯೊಂದು ಮಕ್ಕಳಿಗೆ ಗೊತ್ತಂತ ರಾಷ್ಟ್ರೀಯತೆ. ನಮ್ಮಲ್ಲಿ ರಾಷ್ಟ್ರೀಯತೆಯನ್ನು ಮುಟ್ಟಿಸುವಲ್ಲಿ ಇನ್ನೂ ಕೂಡ ನಾವು ಸ್ವಲ್ಪ ಹಿಂದೆ ಇದ್ದೇವೆ. ಪೂರ್ಣ ಪ್ರಮಾಣದಲ್ಲಿ ರಾಷ್ಟ್ರೀಯತೆ ಬರಬೇಕು. ಇವತ್ತೇನೆಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಪಕ್ಷವೇ ಶ್ರೇಷ್ಠ, ನಮ್ಮ ಪಕ್ಷವೇ ಶ್ರೇಷ್ಠ, ನಮ್ಮ ಪಕ್ಷವೇ ರಾಷ್ಟ್ರದಲ್ಲಿ ಉಳಿಬೇಕು, ನಮ್ಮ ಪಕ್ಷವೇ ಉಳಿಬೇಕು ಎಂಬ ಭಾವನೆ ರಾಜಕಾರಣದ ಹೋಗ್ಬೇಕು. ಪಕ್ಷ ಇರಲಿ ತಪ್ಪಲ್ಲ, ಆದರೆ ಗೆದ್ದು ಬಂದಂತಹ ಪಕ್ಷ ಆಡಳಿತ ನಡೆಸ್ತಕ್ಕಂಥ ಎಲ್ಲ ಪಕ್ಷಗಳಲ್ಲಿ ರಾಷ್ಟ್ರೀಯತೆ ಭಾವನೆ ಬಂದಾಗ ಈ ರಾಷ್ಟ್ರವನ್ನು ಒಂದಷ್ಟು ಎತ್ತರಕ್ಕೆ ಕೊಂಡೋಗ್ಲಿಕ್ಕೆ ಸಾಧ್ಯ ಇದೆ. ಅದೇ ಥರ ಈ ಭಾರತ ವಿಶ್ವಗುರು ಆಗಲಿಕ್ಕೆ ಸಾಧ್ಯತೆ ಇದೆ. ರಾಮತತ್ವದ ಏನು ನಾವೆಲ್ಲ ರಾಮರಾಜ್ಯ ಆಗಬೇಕು ಅಂತ ಹೇಳ್ತೀವಿ. ರಾಮರಾಜ್ಯ ಅಂದ್ರೆ ಏನು? ರಾಮರಾಜ್ಯ ಅಂದರೆ ಅದು ಉಪನಿಷತ್ತು, ಅದು ಸಂವಿಧಾನ. ರಾಮರಾಜ್ಯದಲ್ಲಿ ರಾಮ ತನ್ನಲ್ಲಿರುವಂತಹ ಕೆರಡಿ ಇರ್ಬೋದು, ಮಂಗ ಇರ್ಬೋದು, ಅಥವಾ ಇನ್ನಿತರ ಅಂಬಿಗರ ಗೋ ಇರ್ಬೋದು, ಅವರೆಲ್ಲೆಲ್ಲ ಅಪ್ಪಿಡ್ಕೊಂಡ. ಅಲ್ಲಿ ಶಬರಿ ಬೇಡ್ರ ಜಾತಿ ಅಂತ ಏನು ಉಳಿಯ ಅಥವಾ ಸೀವುಂತ ನನ್ನ ಕಚ್ಚಿಕೊಟ್ಟರು ತಿಂದುಬಿಟ್ಟ, ಏನು ಗೊತ್ತಾಗಲಿಲ್ಲ. ಅಂತ ಭಾವನೆ ನಿಮ್ಮಲ್ಲಿ ಬರಬೇಕಂತ. ಆಗ ಈ ರಾಷ್ಟ್ರವನ್ನು ದೊಡ್ಡ ಒಂದು ಆನಂದದ ಉದ್ಯಾನವನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಮ್ಮಲ್ಲೇ ಇದೆ ಅಲ್ವಾ, ನಮ್ಮಲ್ಲಿರುವಂತಹ ಶಕ್ತಿಯನ್ನು ನಾವು ಜಾಗೃತಿ ಮಾಡಬೇಕು. ನಮಗೆ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಅಂತ ಹೇಳಿದೆ. ನೆಮ್ಮದಿ ನಿಮ್ಮಲ್ಲಿ 1000 ಕೋಟಿಯ ಧನಿಕರಾದರೂ ಸಿಗುವುದಿಲ್ಲ. ನಮ್ಮ ಶಿಷ್ಯರಾದ ಚೌಟ್ರು ನಾಳೆ ದೊಡ್ಡ ಮಂತ್ರಿ ಆದರೂ ನೆಮ್ಮದಿ ಸಿಗುವುದಿಲ್ಲ. ಅದರಿಂದ ಅದೊಂದು ಹಂತಕ್ಕೆ ಮಾತ್ರ. ಇನ್ನೂ ಅಧಿಕಾರದಾದ್ರಿಂದ 1000 ಕೋಟಿ ಆಗಬೇಕಂದ್ರೆ ನಿಮಗೆ 2 ಮಾತ್ರ ಇದ್ರೆ 10 ಮಾತ್ರ ಆಗ್ತದೆ. ಇದು ಮನುಷ್ಯನ, ನಾನು ಇಡೀ ದೇಶ ಸುತ್ತುವಂತಹ ಸನ್ಯಾಸಿ ಒಂದು 25 ವರ್ಷದಲ್ಲಿ ಎಲ್ಲರೂ ಕೂತಿ ನಾನು ಚರ್ಚೆ ಮಾಡ್ತೇನೆ. ಮನುಷ್ಯ ಅಧಿಕಾರದಲ್ಲಿ ಬಿದ್ದಾಗ, ಅಧಿಕಾರದ ನನಗೆ ಇದು ಬೇಕು, ಅದು ಬೇಕು, ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು, ಬೇಕುಗಳು ಸಹಜವಾಗಿ ಬರಬೇಕಂತೆ. ಬೇಕುಗಳ ಒಂದು ವೆಲಾಸಿಟಿಯಲ್ಲಿ ನಾಗಾಲೋಟದಲ್ಲಿ ನಾವು ಹೋದಾಗ ಮಾಯಾ ಜಿಂಕೆ ಆಗ್ತಾರೆ. ಆಮೇಲೆ ಹೇಗೆ ಜಿಂಕೆ ತಪ್ಪಿಸ್ಕೊಂಡು ಹೋಯ್ತು ನೋಡಿ, ಅದೇ ಥರ ಆ ಬೇಕುಗಳ ಬಗ್ಗೆ ಅತಿಯಾದ ನಾಗಾಲೋಟ ನಮ್ಮಲ್ಲಿ ಇರಬಾರ್ದಂತೆ. ಭಗವಂತನಿಗೆ ಯಾವ ಕಾಲಕ್ಕೆ ಎಷ್ಟು ಕೊಡಬೇಕು ಚೆನ್ನಾಗಿ ಗೊತ್ತಿದೆ. ಅದನ್ನು ಯಾರಿಂದ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಈಗ ನಮ್ಮೆಲ್ಲರಿರುವಂತಹ ಚೌಟ್ರು ಒಂದು ಏನು ಗೊತ್ತಿಲ್ಲ, ಸಣ್ಣ ಪ್ರಾಯದಲ್ಲಿ ಮಿಲಿಟರಿ ಕ್ಯಾಪ್ಟನ್ ಇದ್ದ, ಮತ್ತೆ ಅಷ್ಟು ಎತ್ತರಕ್ಕೆ ಹೋದ, ಸಂಸದಾಗ್ತಾ ನಿಮಗೆ ಕಲಿಸಿತ್ತ, ನಮಗೂ ಕಲಿಸಿತ್ತ ಇಲ್ಲ. ಅದೇನೆಂದ್ರೆ ಅವರು ಮಾಡುವಂತಹ ಪೂರ್ವಾರ್ಜಿತ ಪುಣ್ಯ, ಅವರಲ್ಲಿರುವಂತಹ ಒಳ್ಳೆ ಗುಣಗಳು ಅವ್ರನ್ನ ಎತ್ತರಕ್ಕೆ ಕೊಂಡೋಗ್ತಂತೆ. ಅದಕ್ಕೆ ನಮಗೆ ನಿರೀಕ್ಷೆ ಬೇಕು. ಹಾಗಾದ್ರೆ ನಿಮ್ಮಲ್ಲಿ ಬಹುತೇಕ ವಿದ್ಯಾವಂತರು ಎದುರು ಕೂತವರು ಇರ್ಬೋದು, ಗುರುಗಳೇ ನಾವು ಕೆಲಸ ಮಾಡೋದು ಬೇಡವಾ, ಕರ್ಮ ಮಾಡೋದು ಬೇಡವಾ, ಎಲ್ಲವೂ ಭಗವಂತನೇ ಕೊಡೋದಾದ್ರೆ ಸುಮ್ಮನೆ ಮಲಗಬೇಕಾ? ಅದಿಲ್ಲ, ಕರ್ಮವನ್ನು ಮಾಡಲೇಬೇಕು. ಕರ್ಮಯೋಗ ಅಂತ ಹೇಳುವುದಕ್ಕೆ ಅಲ್ಲಿ ವಿಶ್ವಾಮಿತ್ರ ರಾಜನಾಗಿದ್ದ,
ಅವರಲ್ಲಿ ಮತ್ತೆ ವಸಿಷ್ಠೆಯಾದಂಥ ದ್ವಂದ್ವದಲ್ಲಿ ಅವರಿಗೆ ತನ್ನ ಪ್ರಚಂಡವಾದಂಥ ಇಚ್ಛಾಶಕ್ತಿಯಿಂದ ಬ್ರಹ್ಮರಿಷಿ ಪದವನ್ನು ಏರಿದ. ಮಧ್ಯ ಮಧ್ಯದಲ್ಲಿ ಎಡರು ತೊಡರುಗಳು ಬಂದರೂ ಕೂಡ ಕಠಿಣವಾದ ತಪಸ್ಸಿಂದ ವಸಿಷ್ಠರಿಗೆ ಸಮಾನವಾಗಿ ಆ ಪಟ್ಟವನ್ನೇರಿ ಒಂದು ಸ್ವರ್ಗವನ್ನೇ ನಿರ್ಮಾಣ ಮಾಡಿದಂತೆ ಹಾಗೆ ನಿನ್ನ ಮನವ ನೀನರ್ತಾರೆ ನೀನೇ ಮುಕ್ಕಣ್ಣ ಅಂತ ಹೇಳ್ತಾರೆ. ಸಾಕ್ಷಾತ್ ಭಗವಂತನೇ ನೀನು ಆಗ್ಬೋದಂತೆ. ನಿಮ್ಮಾಗೆ ಅಲ್ವ ತಂದೆ ತಾಯಿಗಳ ಹೊಟ್ಟೆಯಿಂದ ಹುಟ್ಟಿದವರೇ ಬ್ರಹ್ಮರ್ಷಿಲೆ ಆಗಿದ್ದರು. ಇವತ್ತು ಹಿಮಾಲಯದಲ್ಲಿ ನಮ್ಮೊಟ್ಟಿಗೆ ಕೂಡ 500 ವರ್ಷದ ಮೇಲ್ಪಟ್ಟ ವರ್ಷದವರು ಇದ್ದಾರೆ. ಹೇಗೆ ಸಾಧ್ಯ? ನೀವು ನಾವುಗಳೆಲ್ಲ ಹೊಟ್ಟೆ ತುಂಬ ಊಟ ಮಾಡೋದು. ಸ್ವಾಮಿಯವರು ಎಷ್ಟೊತ್ತು ಇನ್ನು ಪ್ರವಚನ ಮಾಡ್ತಾರೆ, ಬಾಕಿಯವರು ಪ್ರವಚನ ಮಾಡ್ತಾ ಇದ್ದಾರೆ, ಭಾಷಣ ಮಾಡ್ತಾರೆ, ಊಟದ ಹೊತ್ತಾಗ್ತಂತೆ. ಸಾಯಂಕಾಲ ತಿಂಡಿ ಮಾಡ್ಕೊಂಡು ಬಂದಿದ್ರಿ, ಮಧ್ಯಾಹ್ನ ಊಟ ಮಾಡಿದ್ರಿ, ಬೆಳಗ್ಗೆ ಊಟ ಮಾಡಿದ್ರಿ, ಮತ್ತೆ ನಮ್ಮ ಹೊಟ್ಟೆ ಚಪಲ ಬಾಯಿ ಚಪಲ ಇದು ಮುಗಿಯುವುದಿಲ್ಲ. ಮನಸ್ಸಿಗೆ ಅಷ್ಟೆಲ್ಲ ಬೇಡ ಅಂತೆ. ಮನಸ್ಸರಿಗೆ ಒಂದು ಸಲ ಊಟ ಮಾಡಿದ್ರು ಸಾಕು. ಹಿಮಾಲಯದಲ್ಲಿರೋ ಊಟವೇ ಮಾಡುವುದಿಲ್ಲ, ಅಲ್ಲಿ ಗಾಯತ್ರಿಯನ್ನು ಮಾಡಿಕೊಂಡು ಬದುಕ್ತಾರೆ ಅಥವಾ ಸೊಪ್ಪು ತಿಂದು ಬದುಕ್ತಾರೆ. ಆದ ಕಾರಣ ನಿಮಗೆ ನಿರಂತರ ಶಾಂತಿ ಬೇಕಾದರೆ, ಸುಖ ಬೇಕಾದರೆ ನೀವೆಲ್ಲ 1 ಗಂಟೆ ಆದರೂ ಧ್ಯಾನ ಮಾಡಬೇಕು ಅಂತ ನಮ್ಮ ಇಂಡಿಯನ್ ಸ್ಪಿರಿಚುವಾಲಿಟಿ ಇರ್ತದೆ. 1 ಗಂಟೆ ನೀವು ಧ್ಯಾನ ಮಾಡಿದಾಗ ನಿಮ್ಮ ಮನಸ್ಸಿನ ಫ್ರೀಕ್ವೆನ್ಸೀಸ್ ಬದಲಾಗ್ತದೆ. ಈಗ ಅಬ್ಬರದಲ್ಲಿರ್ತಕ್ಕಂಥ ನಿಮ್ಮ ಮೈಂಡಿನ ಅಲೆಗಳು ಹೈ ಟೈಡ್ ಲೋ ಟೈಡ್ ಉಂಟಲ್ವಾ, ಅದೇ ಥರ ಸಿಟ್ಟು ಬಂದಾಗ ಇದಾಗ್ತದೆ, ಉದ್ವೇಗ ಆಗ್ತದೆ. ನಿಮ್ಮ ಮೈಂಡಿನ ವೈಬ್ರೇಷನ್ ಫ್ರೀಕ್ವೆನ್ಸೀಸ್ ಅಥವಾ ಸಂತೋಷ ಆದಾಗ ಕಂಡಾಗ್ತದೆ. ಹಾಗೆ 12 ನಿಮಿಷಕ್ಕೊಂದ್ಸಲ ನೀವು ಧ್ಯಾನ ಮಾಡ್ತಾ ಇರುವಾಗ ಮೈಂಡಿನ ವೇವ್ಸು 12, 24, 36, 48, 60ಕ್ಕೆ ಹೋದುವಾಗ ಅದು ಅಲ್ಫಾ, ಬೀಟಾ, ತೀಟಾ, ಡೆಲ್ಟಾ, ಗಾಮಾ ಸ್ಟೇಜಿಗೆ ಹೋಗ್ತದೆ. ಒಂದೊಂದು ಸ್ಟೇಜಿನಿಂದ ಡಿಕ್ಲೈನ್ ಆಗ್ತಾ ಬರ್ತದೆ ಮೈಂಡಿನ ವೈಬ್ರೇಷನ್. ಅದನ್ನು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ಅಂತ ನಮ್ಮ ಉಪನಿಷತ್ತಿನಲ್ಲಿ ವೇದದಲ್ಲಿ ಉಲ್ಲೇಖ ಮಾಡ್ತೇವೆ. ಆಗ ಏನಾಗ್ತದೆ ಅಂದರೆ ನೀವು ಸೈನ್ಸ್ನವರಿಗೆ ಗೊತ್ತಾಗ್ತದೆ. ಇಲ್ಲಿ ಪಿನಿಯಲ್ ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ಸ್ ಇದೆ ಬ್ರೈನ್ನಲ್ಲಿ. ಆ ಪಿನಿಯಲ್ ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ಸ್ ನಿಮ್ಮ ಅದು ಏನು ಗಾಮಾ ಸ್ಟೇಜಿಗೆ ಹೋದಾಗ ಆನಂದಮಯ ಕೋಶ ಆಗ್ತದೆ. ಅದು ನ್ಯೂರೋಟಾನಿಕ್ಸ್ ಅನ್ನು ರಿಲೀಸ್ ಮಾಡ್ತದೆ ನಮ್ಮ ಬ್ರೈನ್. ಅದು ಅಪರಿಮಿತ ಆನಂದವನ್ನು ಕೊಡ್ತದೆ. ಅದನ್ನು ಸೆರಟೋನ್, ಮೆಲಟೋನ್, ಡೊಪಮೈನ್ ಅಂತ ಇರ್ತೇವೆ. ನಮ್ಮ ಬ್ರೈನ್ನಲ್ಲಿ ಉತ್ಪತ್ತಿಯಾಗುವಂಥ ಒಂದು ದ್ರವಕ್ಕೆ ಅಂತ ಹೆಸರಿದೆ. ಅಂತ ಎಲ್ಲ ಶಕ್ತಿ ನಮ್ಮ ಬ್ರೈನ್ನಲ್ಲಿದೆ. ಆದರೆ ನಮಗೆ ಉಪಯೋಗ ಮಾಡಲಿಕ್ಕೆ ಗೊತ್ತಿಲ್ಲ. ನಾವು ಸ್ವಾಮಿ ವಿದ್ಯಾವಂತರಲ್ಲ, ಶ್ರೀಮಂತರಲ್ಲ, ನನಗೆ ಗೊತ್ತಿಲ್ಲ, ವೇದಿಕೆಯಲ್ಲಿ ಇರುವವರು ಎಲ್ಲ ಸಶಕ್ತರು, ವಿದ್ಯಾವಂತರು ಎಲ್ಲ ಇರ್ತಾರೆ. ಅದು ಸುಮ್ಮನೆ ಬರುವುದಿಲ್ಲ. ನೀವು ಪ್ರವೃತ್ತಿಯನ್ನು ಮಾಡಬೇಕು. ನಿಮ್ಮಲ್ಲಿ ಅಂತಲ್ಲ ಶಕ್ತಿಯನ್ನು ಚಾರ್ಜ್ ಮಾಡ್ತಾ ಇರಬೇಕು. ಅಂಥ ಶಕ್ತಿವಂತರು ನೋಡಿ, ಅಲ್ಲಿ ಸಾಮಾನ್ಯ ಇದ್ದಂಥ ಅಂಗುಲಿಮಾಲ ಕೊಲೆಗಾರನಾಗಿದ್ದ. ನಾನು ಕೊಲೆಗಾರ, ನನಗೆ ದಾರಿಯೇ ಇಲ್ಲ ಅಂತ ಅವ್ರ ಮೂಲೆಯಲ್ಲಿ ಏನಾಗ್ತಿತ್ತು, ಬುದ್ಧನ ದೃಷ್ಟಿಗೆ ಬಿದ್ದ. ಅವರು ದೀಕ್ಷೆ ಕೊಟ್ಟರು, ಬ್ರಹ್ಮಜ್ಞಾನಿ ಆದ, ಅರ್ಹಂತನಾದ. ಮತ್ತೊಬ್ಬರಿಗೆ ಆಶೀರ್ವಾದ ಕೊಡ್ತವು, ಸಾವಿರಾರು ಕುಂದವನು. ನಾವು ಸುಮ್ಮನೆ ನಾವು ತಪ್ಪು ಮಾಡಿದ್ದೇವೆ, ಪಾಪ ಮಾಡಿದ್ದೇವೆ, ನಾನು ದುರ್ಬಲ, ನಿಶ್ಶಕ್ತ ಅಂತ ಬೇಡ. ಯಾವುದೇ ಕ್ಷಣಕ್ಕೂ ನೀವು ಸಿಡದೆ ನಿಂತಾಗ ನಿಮ್ಮ ಬ್ರೈನ್ನಲ್ಲಿರುವಂಥ ಡಸ್ಟ್ ಇದೆಯಲ್ಲ, ಅದನ್ನು ಇರೇಸ್ ಮಾಡಿದಾಗ ನಿಮಗೆ ಇನ್ನೊಂದು ಪುನರ್ಜನ್ಮ ಬರ್ತದೆ. ಅದನ್ನೇ 3ನೇ ಕಣ್ಣು ಅಂತ ಇರ್ತೇವೆ ನಾವು. ಏನು ಗೊತ್ತುಂಟ, ಈಗ ನಮಗೆ ಉಪನಯನ ಮಾಡುವಾಗ ನಮಗೆ ದ್ವಿಜ ಅಂತ ಹೇಳ್ಕೊಡ್ತೇವೆ. ದ್ವಿಜ ಅಂದರೆ ಸಾಮಾನ್ಯ ಭಾಷೆ ಅಲ್ಲ, ಅದು 3ನೇ ಕಣ್ಣು, ಜ್ಞಾನದ ಕಣ್ಣನ್ನು ತೆರೆಯಿಸುವುದು ಅಂತೆ. ಹಾಗೆ ಜ್ಞಾನದ ಕಣ್ಣನ್ನು ತೆರೆಯಿಸಲಿಕ್ಕೆ ಎಲ್ರಿಗೆ ಆಗ್ತದೆ. ಆದರೆ ನಾವು ಮಾತ್ರ ಇಲ್ಲಿ ಮೈಕ ಸಿಕ್ಕಿದಾಗ ನಾರಾಯಣ ಗುರು ಅಂತ ಹೇಳುದು, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ ಹೇಳುದು. ಒಂದೇ ಜಾತಿ ಒಂದೇ ಮತ ಅಂದರೆ ಇವತ್ತು ಸರಿ ಉಂಟು ನೀವು ಮಾಡಿದ್ದು. ಇಲ್ಲಿ ನೋಡಿ ಚೌಟ್ರು ಕೂತಿದ್ದಾರೆ, ಅಲ್ಲಿ ವೇದವ್ಯಾಸರು ಕೂತಿದ್ದಾರೆ. ನಾರಾಯಣ ಗುರು ಹೇಳಿದ್ದು ಅದನ್ನೇ. ಯಾವುದು ಉಪನಿಷತ್ತನ್ನ, ವೇದಗಳನ್ನ, ಸಂವಿಧಾನ ಒಟ್ಟು ಮಾಡಿ ಹೇಳಿದಂಥ ಒಂದು ಬಹುದೊಡ್ಡ ದಾರ್ಶನಿಕರು. ತನ್ನ ಬದುಕು ಮತ್ತೆ ಬೋಧನೆಗಳಿಂದ ಯಾರು ಒಂದೇ ಥರ ಬದುಕನ್ನು ಮಾಡ್ತಾನೆ ಅವರು ದಾರ್ಶನಿಕ ಹೇಳಲ್ಪಟ್ಟಿದ್ದಾರೆ. ಅಂಥವರಲ್ಲಿ ಒಬ್ಬರೇ ಬ್ರಹ್ಮಶ್ರೀ ನಾರಾಯಣ ಗುರು ಅಂತ ಹೇಳಿದರೆ ತಪ್ಪಲ್ಲ. ಅವರ ಬದುಕನ್ನು ಸುವರ್ಣಾಕ್ಷರದ ಇತಿಹಾಸದಲ್ಲಿ ಆಗ್ಬೋದು. ಯಾಕೆಂದರೆ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಪರಂಪರೆಯನ್ನು ಸೃಷ್ಟಿ ಮಾಡಲಿಲ್ಲ. ಆ ಉಪನಿಷತ್ತು ವೇದದ ಅಂತರಾಳದಲ್ಲಿ ಇದ್ದಂಥ ಶಕ್ತಿಯನ್ನು ಮತ್ತೆ ಮೇಲಕ್ಕೆ ಎತ್ತಿ ಹಂಚಿದ್ರಂತೆ. ಅಂತಹ ದೊಡ್ಡ ಶಕ್ತಿ ನಾರಾಯಣ ಗುರುಗಳನ್ನ ಇವತ್ತು ಪೂಜಿಸುವಂಥ ಈ ಸಮಾಜ ಒಂದು ಒಳ್ಳೆಯ ಒಂದು ಆದರ್ಶ ಸಮಾಜ ಅಂತ ಹೇಳ್ಬೋದು. ಈ ಸಮಾಜ ಮುಂದೆ ಕೂಡ ಅವತ್ತು ನಾರಾಯಣ ಗುರುಗಳಿತ್ತು. ಅವರು ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಅವತ್ತೇ ಮಾಡಿದರು. ಯಾವತ್ತು 150-175 ವರ್ಷದ ಹಿಂದೆ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಮಾಡಿದರು. ಒಂದು 79 ಆಶ್ರಮ ದೇವಾಲಯವನ್ನು ಮಾಡಿದ್ರು. ಯಾಕಂದರೆ ದೇವಾಲಯಗಳು, ಶಾಲೆಗಳು ಒಟ್ಟೊಟ್ಟಿಗೆ ಇರಬೇಕು ಅಂತ ಹೇಳಿದ್ರು. ಬರೇ ನಮಗೆ ಶಿಕ್ಷಣ ಒಂದೇ ಇದ್ದರೆ ನಮ್ಮಲ್ಲಿ ಹಂಬ ಬರ್ತದೆ. ವಿನಯವಿಲ್ಲದ ವಿದ್ಯೆ ಅಹಂಕಾರದ ಡಮರು ಅಂತ ಹೇಳ್ತೇವೆ. ವಿನಯವಿಲ್ಲದ ವಿದ್ಯೆ ನಮ್ಮಲ್ಲಿ ವಿದ್ಯೆ ಇದೆ. ಇಂಗ್ಲೀಷ್ ಮಾತಾಡಿದ್ರೆ 10 ಭಾಷೆ ಮಾತಾಡ್ತೇವೆ. ಆದರೆ ಮತ್ತೊಬ್ಬರಿಗೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲ, ಅಪ್ಪ ಅಮ್ಮನ ನೋಡ್ಲಿಕ್ಕೆ ಗೊತ್ತಿಲ್ಲ, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನಡೆಸ್ಕೊಂಡು ಗೊತ್ತಿಲ್ಲ. ಅಂಥ ವಿದ್ಯೆಯಿಂದ ಏನು ಪ್ರಯೋಜನ? ನಿಮ್ಮ ಬ್ಯಾಗ್ನಲ್ಲಿ, ನಿಮ್ಮ ಬ್ಯಾಂಕ್ನಲ್ಲಿ ಬೇಕಷ್ಟು ದುಡ್ಡು ಇರ್ಬೋದು, ಆದರೆ ನಿರಂತರ ಅದು ನೆಮ್ಮದಿಯನ್ನು ಕೊಡಲಿಕ್ಕೆ ಸಶಕ್ತವಾಗಿಲ್ಲ. ಆದ ಕಾರಣ ನಾರಾಯಣ ಗುರುಗಳಿಂಥ ವಿದ್ಯೆಯನ್ನು ನಾವು ಸಾಕಾರಗೊಳಿಸಬೇಕು. ಅವರು ವೇದಗಳು, ಉಪನಿಷತ್ತುಗಳು, ಇಂಥ ಕಾಲೇಜುಗಳನ್ನು, ಶಾಲೆಗಳನ್ನು ಅವತ್ತೇ ಮಾಡಿದರು, ಅದ್ವೈತ ಶಾಲೆಗಳು. ಆ ನಿಟ್ಟಿನಲ್ಲಿ ನಾವು ಕೂಡ ಮುನ್ನಡೆಯುವಂಥ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಗುರುಗಳ 171ನೇ ಜನ್ಮದಿಂದ ಆಚರಣೆ ಆಗುತ್ತಾ ಇರೋದು ಬಹಳ ಸಂತೋಷದ ವಿಚಾರ ಅಂತ ಹೇಳ್ಬೋದು. ನಾರಾಯಣ ಗುರುಗಳು ಹಾಕಿದಂಥ ದಾರಿಯಲ್ಲಿ ನಾವೆಲ್ಲ ಮುನ್ನಡೆಯೋಣ. ನಮಗೆ ಏನೇ ಶಕ್ತಿ ಕೊಟ್ಟರು ಭಗವಂತನ ಆಶೀರ್ವಾದ ಕೃಪೆ ಅಂತ ಇರ್ಬೋದು. ಯಾವುದೇ ಅಧಿಕಾರಿ ಇರ್ಬೋದು, ಸಂಪತ್ತಿ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಉಪಾಧಿಗಳು ಬಂದರೂ ಉಂಟಲ್ವ. ನಮಗೆ ಮಂಡಲೇಶ್ವರ್ ಬರುವಾಗ ಒಂದಷ್ಟು ಬೇರೆ ಬೇರೆ ರಾಜ್ಯಗಳಿಗೆ ಸನ್ಮಾನ ಮಾಡಿದರು. ನಾನು ಹೇಳಿದೆ, ಇದು ಭಗವಂತನ ಸೇವೆ ಮಾಡಲಿಕ್ಕೆ, ಜನಸೇವೆ ಮಾಡಲಿಕ್ಕೆ ಕೊಡುವಂಥ ಜವಾಬ್ದಾರಿಗಳು ಬಿಟ್ಟರೆ
ನಾವು ಅದಕ್ಕೆ ಯಾವುದಕ್ಕೂ ಭಾಜನರಲ್ಲ ಅಂತ ಹೇಳಿದೆವು. ಆ ನಿಟ್ಟಿನಲ್ಲಿ ಇವತ್ತಿಂಥ ಒಂದು ಸುಂದರ ಸನ್ನಿವೇಶದಲ್ಲಿ ಎಲ್ಲ ಸಾಧಕರಿಗೆ ನೀವು ಸನ್ಮಾನ ಮಾಡಿದ್ದೀರಿ, ಬಹಳ ಗೌರವದ ವಿಚಾರ. ಯಾರು ಎತ್ತರಕ್ಕೆ ಹೋಗಿದ್ದಾರೆ ಅವ್ರನ್ನ ಗುರುತಿಸ್ತಕ್ಕಂಥ ಕೆಲಸಗಳು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗುವಂಥ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ ನಮ್ಮೆಲ್ಲ ಶಿಷ್ಯವರಿಗೆ ನನ್ನ ಸ್ವಾಮಿಯಾದಂಥ ಶ್ರೀರಾಮಚಂದ್ರರು ದೇವರು ಎಲ್ಲ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಸ್ವಾಮಿಯ ಸನ್ನಿಧಾನಕ್ಕೆ ಅರ್ಪಿಸ್ತಾ ಇದ್ದೇನೆ. ಬೋಲು ಶ್ರೀರಾಮಚಂದ್ರ ಭಗವಾನ್ ಕಿ